ಮೆಟ್ರೋ ದರ ಜಾಸ್ತಿ ಆಗ್ತದಲ್ಲ, ಸೊ ಇದಕ್ಕೆ ಏನು ಅನ್ಸುತ್ತೆ ನಿಮ್ಗೆ? ಜಾಸ್ತಿ ಆಗಬೇಕಾ ಅಥವಾ ಕಡಿಮೆ ಇರಬೇಕು? ಇನ್ನೂ ಆ್ಯಕ್ಚುಲಿ ಕಡಿಮೆ ಆಗಬೇಕು ಮೇಡಮ್. ನಾವು ಡೈಲಿ ರೆಗ್ಯುಲರಾಗಿ ಯೂಸ್ ಮಾಡೋರು ಇದೀಗಲೇ ಜಾಸ್ತಿ ಇದೆ ಅಂತ ನಮ್ಮ ಅನಿಸಿಕೆ. ಇನ್ನು ನೆಕ್ಸ್ಟು ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ಓಡಾಡೋದೇ ನಿಲ್ಲಿಸ್ಬೇಕಾಗುತ್ತೆ. ನಾವು ಹೊರಗಡೆಯಿಂದ ಬಂದು ಮತ್ತೆ ಇಲ್ಲಿ ಕೆ ಆರ್ ಪುರಮ್ಮು ಇಲ್ಲ ವೈಟ್ ಫೀಲ್ಡಲ್ಲಿ ಮೆಟ್ರೋ ಹತ್ತೋದು, ಸೆಂಟ್ರಲ್ ಕಾಲೇಜಲ್ಲಿ ಇಳ್ಕೊಳ್ತೀವಿ. ಈಗಲೇ ಜಾಸ್ತಿ ಇದೆ, 80 ರೂಪೀಸ್ ಏನೋ ಕಾಸ್ಟ್ ತೊಗೊತಾರೆ. ಇನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಇನ್ನೇನಾದರೂ ಎಕ್ಸ್ಟ್ರಾ ಮಾಡಿದ್ದಾರೆ ಅಂದರೆ ಇನ್ನು ಮಿಡ್ಲ್ ಕ್ಲಾಸ್ ಹುಡುಗರೆಲ್ಲ ಎಲ್ಲಿ ಓಡಾಡೋಕ್ಕಾಗುತ್ತೆ? ಕಾಲೇಜ್ ಹುಡುಗರೆಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ 90%. ಮೆಟ್ರೋ ಮೇಲೇ ಎಲ್ಲ ಇನ್ನು ಟ್ರೈನು ಬಸ್ಸು ಆ ಥರ ಶಿಫ್ಟ್ ಮಾಡಬೇಕಾಗುತ್ತೆ ಅಷ್ಟೇ. ಇನ್ನೇನಿಲ್ಲ. ಇವಾಗ ಜನರಿಗೆ ಅಂದರೆ ಜಾಸ್ತಿ ಮೆಟ್ರೋನೇ ಯೂಸ್ ಮಾಡ್ತಿರೋದೆಲ್ಲರೂ. ಹೌದು. ಈಗ ಅದಕ್ಕೋಸ್ಕರವಾಗಿ ಮಾತಾಡ್ತಿದ್ದಾರೆ ಅಂದರೆ ಜಾಸ್ತಿ ಮಾಡಬೇಕು ಅಂತ ಕೆಲವೊಂದಿಷ್ಟು ಜನ ಹೇಳಿದ್ರೆ, ಇನ್ನೊಂದು ಕೆಲವೊಂದಿಷ್ಟು ಜನ ಕಡಿಮೆ ಇರಬೇಕು ಅಂತ ಹೇಳ್ತಾರೆ. ಇನ್ನೂ ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಸ್ಟೂಡೆಂಟ್ಸ್ಗೆ ಮತ್ತು ಡೈಲಿ ಯೂಸ್ ಓಡಾಡೋರಿಗೆಲ್ಲ ಅಂತ ನನ್ನ ಅನಿಸಿಕೆ. ಈಗಾಗಲೇ ಎಲ್ಲರಿಗೂ ಫ್ರೀ, ಅದು ಇದು ಫ್ರೀ ಅಂತ ಸ್ಟೇಟ್ ಗೌರ್ಮೆಂಟ್ ಮಾಡಿದೆ. ಇನ್ನು ಇದನ್ನು ಅದರಲ್ಲಿ ಕರೆಂಟ್ ಬಿಲ್ ಜಾಸ್ತಿ ಆಗಿದೆ. ಇವಾಗ ಮೆಟ್ರೋ ಮಾಡ್ತಾಯಿದ್ದಾರೆ, ಇನ್ನೂ ಹೋಗ್ತಾ ಇನ್ನೂ ಮಾಡ್ತಾನೆ ಇರ್ತಾರೆ ಅವರು. ಈ ಥರ ಫ್ರೀ ಮಾಡ್ಕೊಂಡು ಸುಮ್ಮನೆ ಯೂಸ್ ಇಲ್ಲ. ಈ ಬಸ್ಸಿಗೆ ಫ್ರೀ ಮಾಡಿದ್ದಾರೆ, ಇನ್ನೂ ಅಲ್ವೋ ಇದೆಲ್ಲ ಫ್ರೀ ಸೌಲಭ್ಯಗಳು ಕೊಡ್ತಾಯಿದ್ದಾರೆ. ಅದೆಲ್ಲ ನಿಲ್ಲಿಸಿ ನಾರ್ಮಲಾಗಿ ಏನಿದೆಯೋ ಅದು ಕಾಸ್ಟು ಸಫಿಷಿಯೆಂಟಾಗಿ ತೊಗೊಂಡ್ರೆ ಸಾಕು. ಈ ಥರದ್ರಲ್ಲೆಲ್ಲ ಮಾಡಿದ್ರೆ ಸುಮ್ಮನೆ ನಮಗೆ ಲಾಸ್ ಅಲ್ವಾ.